ಮತ್ ಸೀನು ಯಾಕೆ ಒಂಥರ ಇದ್ದಾನೆ? ಅದು ಅದು ಮದುವೆ ನಡೀತಿದೆ ಅಲ್ವಾ ಭವನವ್ರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಸ್ವಲ್ಪ ಭಯ ಪಡ್ತಿದ್ದೇನೆ ಅಷ್ಟೇನೆ. ಹೆಣ್ಮಕ್ಳಾದ್ರೆ ಮದುವೆ ಆಗಿ ತವ್ರ ಮನೇನ್ ಬಿಟ್ಟು ಅತ್ತೆ ಮನೆಗೆ ಹೋಗ್ಬೇಕು ಅಂತ ಭಯ ಪಡ್ತಾಳೆ. ನಿನಗ್ಯಾಕಪ್ಪ ಆ ಭಯ? ನೀನೇನಾದ್ರೂ ಅತ್ತೆ ಮನೆಗೆ ಮನೆ ಅಳಿಯಾಗಿ ಹೋಗ್ತಿದ್ಯಾ? ಇಲ್ಲ ಅಲ್ವಾ? ಹೌದೌದು, ನೀನ್ಯಾಕೋ ಭಯ ಪಡ್ತಾ ಇದ್ಯಾ? ನೀನ್ ಇಲ್ಲಿಂದ ಹೋಗ್ತಿಲ್ವಲ್ಲ? ಮದುಮಗ ನೀನು, ಮೊದಲು ಹಸೆ ಮಣೆ ಮೇಲೆ ಕೂತ್ಕೋಬೇಕಾಗಿರೋದು ನೀನೇ ಅಲ್ವಾ? ಭಾವನವ್ರೆ, ಸೀನುಗೆ ಮಂಗಳ ಸ್ನಾನ ಮಾಡಿಸಿದ್ರ? ಅವನನ್ನು ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮ ಮುಗಿದ್ಮೇಲೆ ಈ ಮದುವೆ ಬಟ್ಟೆನ ಹಾಕೊಳ್ಳೋದಕ್ಕೆ ಹೇಳಿ. ಸರಿ ಆಗ್ಲಿ ಭಾವನವ್ರೆ, ನಾನು ಹೋಗಿ ಏರ್ಪಾಡು ನೋಡ್ಕೋತೀನಿ. ಸೀನು, ಮದುವೆ ಅಂದ್ರೆ ಹುಡುಗ ಆನಂದದಿಂದ, ಹುಡುಗಿ ನಾಚಿಕೆ ಪಡ್ತಾ ಕಾಣಿಸ್ಬೇಕು, ಭಯ ಪಡ್ತಾ ಅಲ್ಲ. ಹೋಗ ಮಂಗಳ ಸ್ನಾನ ಆದ್ಮೇಲೆ ಮದುವೆ ಬಟ್ಟೆನ ಹಾಕೋ. ಸರಿ ಮಾವ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಮುಹೂರ್ತಕ್ಕೆ ಸಮಯ ಹತ್ರ ಬರ್ತಿರ್ಬೇಕಾದ್ರೆ ಈಗ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಹೇಗೆ? ಮದುವೆ ಆದ್ಮೇಲೆ ಆರಾಮಾಗಿ ಮಾತಾಡ್ಕೋಬಹುದು. ನೀನ್ ಹೋಗಿ ತಯಾರಾಗು. ಮದ್ವೆ ಆದ್ಮೇಲಲ್ಲ ಮಾವ, ಈಗಲೇ ಮಾತಾಡ್ಬೇಕು. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಆದ್ಯ ತಪ್ಪು ಮಾಡಿದಾಳೆ, ಆದ್ಯ ಈ ಮದ್ವೆನ್ ಬೇಡ ಅಂದಿದ್ದಾಳೆ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ನಿಜವಾಗ್ಲೂ ಆದ್ಯನ್ ತಪ್ಪೇನೂ ಇಲ್ಲ. ಆದ್ಯ ಈ ಮದ್ವೆ ಬೇಡ ಅಂತ ಅಷ್ಟು ಹೊರಟಾಗಿ ಮಾತಾಡಿದ್ದು ನನಗೋಸ್ಕರ. ನಿಮ್ ದೃಷ್ಟಿಲಿ ನಾನು ಕೆಟ್ಟವನಾಗಬಾರ್ದು ಅಂತ ನಾನು ಹೇಳಬೇಕು ಅನ್ಕೊಂಡಿದ್ದ ಮಾತನ್ನ ಅವಳು ಹೇಳಿದ್ಲು. ನನ್ಗೆ ಮದ್ವೆ ಬೇಡ, ಆದ್ಯನ ಮದ್ವೆ ಆಗಲ್ಲ ಅಂತ ಹೇಳಬೇಕು ಅನ್ಕೊಂಡಿದ್ದು ನಾನು ಆದ್ಯ ಅಲ್ಲ. ಈ ವಿಷಯ ನಿಮ್ಗೆ ಹೇಳಿದ್ರೆ ನೀವೆಲ್ಲ ನನಗೆ ಬೈತಿರೋ, ಹೊಡಿತಿರೋ ಅಂತ, ಎಲ್ಲಿ ಮನೆ ಬಿಟ್ಟು ನನ್ನ ಹೊರಗಾಗ್ತಿರೋ ಅಂತ. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಆದ್ಯ ಹೇಳಿ ಎಲ್ಲರ ದೃಷ್ಟಿಲೂ ಕೆಟ್ಟೋಳಾದ್ಲು. ನಾನಂದ್ರೆ ಆದ್ಯನ್ಗೆ ಈಗಲೂ ಪ್ರಾಣನೇ ಮಾವ. ಆದ್ರೆ ನನಗಿಷ್ಟ ಇಲ್ಲ ಅಂತ ತಿಳಿದು ನಾನಂದ್ರೆ ಇಷ್ಟ ಇಲ್ದಿರೋ ತರ ನಾಟಕ ಆಡಿದ್ಲು. ನೀವು ಕೂಡ ಅವಳ ಮೇಲೆ ಕೋಪ ಮಾಡ್ಕೊಳ್ಳೋ ತರ ಮಾತಾಡಿದ್ಲು ಮಾವ. ತಪ್ಪು ನಾನ್ ಮಾಡಿದ್ರೆ